ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ತಿಂಗಳಿಂದ ಮರಳಿನ ಅಭಾವ ಹೆಚ್ಚಾಗಿದೆ. ಸಮರ್ಪಕವಾದಂತಹ ಮರಳು ಸಿಗದೆ ಮನೆ ನಿರ್ಮಾಣ ಕಾಮಗಾರಿ ಕೂಡ ಸ್ಥಗಿತಗೊಂಡಿದೆ. ಇತ್ತ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಡೋಂಟ್ ಕೇರ್ ಅಂತ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ಒಂದು ಕಡೆ ಅರೆಬರೆ ಕಾಮಗಾರಿಯಿಂದ ಕಾಣಿಸುತ್ತಿರುವ ಕಟ್ಟಡಗಳು, ಇನ್ನೊಂದೆಡೆ ನದಿಯಲ್ಲಿ ಲಂಗರು ಹಾಕಿ ನಿಂತಿರುವ ದೋಣಿಗಳು, ಮರಳು ಇಲ್ಲದೆ ಕಂಗಾಲಾಗಿರುವ ಜನರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ. ಮರಳಿನ ಅಭಾವ, ಮನೆ ಕೆಲಸವೂ ಸ್ಥಗಿತ, ಮನವಿಗೂ ಸರ್ಕಾರದಿಂದ ಡೋಂಟ್ ಕೇರ್. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ತಿಂಗಳಿನಿಂದ ಮರಳಿನ ಅಭಾವ ಉಂಟಾಗಿದೆ. ಸಮರ್ಪಕವಾದ ಉಸುಕು ಸಿಗದೆ ಇರೋದ್ರಿಂದ ಜನಸಾಮಾನ್ಯರ ಮನೆ ಕೆಲಸವು ಸ್ಥಗಿತಗೊಂಡು ನಿಂತಿವೆ. ಅಲ್ಲದೆ ಪಟ್ಟಣದ ಪ್ರದೇಶಗಳಲ್ಲಿ 10 ಬಹುಮಹಡಿ ಕಟ್ಟಡಗಳು ಉಸುಕಿಲ್ಲದೆ ಕಾಮಗಾರಿ ನಿಂತು ಹೋಗಿವೆ. ಹೀಗಾಗಿ ಇಲ್ಲಿನ ಗುತ್ತಿಗೆದಾರರು ಪರದಾಡುವಂತಾಗಿದೆ. ಬಹಳಷ್ಟು ಕಷ್ಟ ಇದೆ. ಯಾಕಂದರೆ ಇಲ್ಲಿ ಅಪಾರ್ಟ್ಮೆಂಟ್ಗಳು ಅರ್ಧಕ್ಕೆ ನಿಂತಿದೆ, ಗುತ್ತಿಗೆದಾರ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತಿದೆ. ಇದರಿಂದ ಗುತ್ತಿಗೆದಾರರಿಗೆ ಅವರಿಗೆ ಟೈಮ್ ಎಕ್ಸ್ಟೆನ್ಷನ್ ಕೂಡ ಸಿಗ್ತಾ ಇಲ್ಲ ಈ ರತಿಯಿಂದ. ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಇದ್ರ ಬಗ್ಗೆ ಎಷ್ಟೇ ಪತ್ರಿಕೆಯಲ್ಲೇ ಬಂದರೂ ಕೂಡ ಬೇಜವಾಬ್ದಾರಿಯಿಂದ ಸರ್ಕಾರ ವರ್ತಿಸ್ತಾ ಇದೆ. ಸರ್ಕಾರ ಬಳಿಯಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿ ಕಳಿಸಿಕೊಟ್ಟಿದ್ದಾರೆ, ಎಲ್ಲ ಮಾಡಿದರೂ ಕೂಡ ಇದಕ್ಕೆ ಒಂದು ಇತ್ಯರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಾವೆಲ್ಲ ಗುತ್ತಿಗೆದಾರರು ಮತ್ತು ಬಾಕಿದ ಸಾರ್ವಜನಿಕರೆಲ್ಲ ಸೇರಿ ಇದಕ್ಕೆ ಒಂದು ಉಗ್ರವಾದ ಹೋರಾಟ ಮಾಡಬೇಕು. ಇಲ್ಲಾಂದರೆ ಸರ್ಕಾರ ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಒಳ್ಳೆಯ ನಿರ್ಣಯನ ಪಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳಿಗೆ ಕೊರತೆ ಇಲ್ಲ. ಕಾರವಾರದ ಕಾಳಿ, ಅಂಕೋಲದ ಗಂಗಾವಳಿ, ಕುಮುಟದ ಅಗನಾಶಿನಿ, ಹೊನ್ನಾವರದ ಶರಾವತಿ ನದಿಗಳಿವೆ. ಈ ನದಿಗಳಿಂದ ಪ್ರತಿ ವರ್ಷವೂ ಉಸುಕು ತೆಗೆಯಲು ಅನುಮತಿ ನೀಡಲಾಗುತ್ತಿತ್ತು. ಹಲವು ವರ್ಷಗಳಿಂದ ಪರವಾನಿಗೆ ಪಡೆದು ಉಸುಕು ತೆಗೆಯಲು ಅವಕಾಶ ನೀಡಲಾಗುತ್ತಿತ್ತು. ಆದರೆ ಕಳೆದ ಕೆಲ ತಿಂಗಳಿನಿಂದ ಹಸಿರು ಪೀಠದಲ್ಲಿ ಪ್ರಕರಣ ಇದ್ದಿದ್ರಿಂದ ಉಸುಕು ತೆಗೆಯಲು ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಹೀಗಾಗಿ ಉಸುಕಿನ ಅಭಾವ ಉಂಟಾಗಿದೆ. ಬಹಳಷ್ಟು ಬೇಗ ಕೋರ್ಟ್ನಲ್ಲಿ ಅದನ್ನು ಬೇಗ ಆಗುವಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಈಗ ಮೀಟಿಂಗ್ ಸಹ ಆಗಲಿಕ್ಕಿದೆ. ಮೀಟಿಂಗ್ನಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಸಹ ನಾವು ಇಟ್ಕೊಂಡು DC ಅವರಿಂದ ಈ ಪ್ರಸ್ತಾವ ಇಟ್ಕೊಂಡು ಅದಕ್ಕೆ ನಾವು ಆದಷ್ಟು ಜನರಿಗೆ ಬೇಗ ಏನು ಉಸುಕು ಸಿಗುವಂಥದ್ದು ಕೆಲಸವನ್ನು ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇನ್ನು ಕಟ್ಟಡ ಕಾಮಗಾರಿಗಳು ಸಹ ಆಮೆಗತಿಯಲ್ಲಿ ನಡೆಯುತ್ತಿದೆ. ಮಳೆಗಾಲಕ್ಕೂ ಮುನ್ನ ಕಾಮಗಾರಿ ಮುಗಿಸಬೇಕೆಂದುಕೊಂಡಿದ್ದ ಗುತ್ತಿಗೆದಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ತಿಂಗಳಿಂದ ಮರಳಿನ ಅಭಾವ ಹೆಚ್ಚಾಗಿದೆ. ಸಮರ್ಪಕವಾದಂತಹ ಮರಳು ಸಿಗದೆ ಮನೆ ನಿರ್ಮಾಣ ಕಾಮಗಾರಿ ಕೂಡ ಸ್ಥಗಿತಗೊಂಡಿದೆ. ಇತ್ತ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ನೀಡಿದರೂ ಕೂಡ ಡೋಂಟ್ ಕೇರ್ ಅಂತ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ಒಂದು ಕಡೆ ಅರೆಬರೆ ಕಾಮಗಾರಿಯಿಂದ ಕಾಣಿಸುತ್ತಿರುವ ಕಟ್ಟಡಗಳು, ಇನ್ನೊಂದೆಡೆ ನದಿಯಲ್ಲಿ ಲಂಗರು ಹಾಕಿ ನಿಂತಿರುವ ದೋಣಿಗಳು, ಮರಳು ಇಲ್ಲದೆ ಕಂಗಾಲಾಗಿರುವ ಜನರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ. ಮರಳಿನ ಅಭಾವ, ಮನೆ ಕೆಲಸವೂ ಸ್ಥಗಿತ, ಮನವಿಗೂ ಸರ್ಕಾರದಿಂದ ಡೋಂಟ್ ಕೇರ್. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ತಿಂಗಳಿನಿಂದ ಮರಳಿನ ಅಭಾವ ಉಂಟಾಗಿದೆ. ಸಮರ್ಪಕವಾದ ಉಸುಕು ಸಿಗದೆ ಇರೋದ್ರಿಂದ ಜನಸಾಮಾನ್ಯರ ಮನೆ ಕೆಲಸವು ಸ್ಥಗಿತಗೊಂಡು ನಿಂತಿವೆ. ಅಲ್ಲದೆ ಪಟ್ಟಣದ ಪ್ರದೇಶಗಳಲ್ಲಿ 10 ಬಹುಮಹಡಿ ಕಟ್ಟಡಗಳು ಉಸುಕಿಲ್ಲದೆ ಕಾಮಗಾರಿ ನಿಂತು ಹೋಗಿವೆ. ಹೀಗಾಗಿ ಇಲ್ಲಿನ ಗುತ್ತಿಗೆದಾರರು ಪರದಾಡುವಂತಾಗಿದೆ. ಬಹಳಷ್ಟು ಕಷ್ಟ ಇದೆ. ಯಾಕಂದರೆ ಇಲ್ಲಿ ಅಪಾರ್ಟ್ಮೆಂಟ್ಗಳು ಅರ್ಧಕ್ಕೆ ನಿಂತಿದೆ, ಗುತ್ತಿಗೆದಾರ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತಿದೆ. ಇದರಿಂದ ಗುತ್ತಿಗೆದಾರರಿಗೆ ಅವರಿಗೆ ಟೈಮ್ ಎಕ್ಸ್ಟೆನ್ಷನ್ ಕೂಡ ಸಿಗ್ತಾ ಇಲ್ಲ ಈ ರತಿಯಿಂದ. ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಇದ್ರ ಬಗ್ಗೆ ಎಷ್ಟೇ ಪತ್ರಿಕೆಯಲ್ಲೇ ಬಂದರೂ ಕೂಡ ಬೇಜವಾಬ್ದಾರಿಯಿಂದ ಸರ್ಕಾರ ವರ್ತಿಸ್ತಾ ಇದೆ. ಸರ್ಕಾರ ಬಳಿಯಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿ ಕಳಿಸಿಕೊಟ್ಟಿದ್ದಾರೆ, ಎಲ್ಲ ಮಾಡಿದರೂ ಕೂಡ ಇದಕ್ಕೆ ಒಂದು ಇತ್ಯರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಾವೆಲ್ಲ ಗುತ್ತಿಗೆದಾರರು ಮತ್ತು ಬಾಕಿದ ಸಾರ್ವಜನಿಕರೆಲ್ಲ ಸೇರಿ ಇದಕ್ಕೆ ಒಂದು ಉಗ್ರವಾದ ಹೋರಾಟ ಮಾಡಬೇಕು. ಇಲ್ಲಾಂದರೆ ಸರ್ಕಾರ ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಒಳ್ಳೆಯ ನಿರ್ಣಯನ ಪಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳಿಗೆ ಕೊರತೆ ಇಲ್ಲ.
ಕಾರವಾರದ ಕಾಳಿ, ಅಂಕೋಲದ ಗಂಗಾವಳಿ, ಕುಮುಟದ ಅಘನಾಶಿನಿ, ಹೊನ್ನಾವರದ ಶರಾವತಿ ನದಿಗಳಿವೆ. ಈ ನದಿಗಳಿಂದ ಪ್ರತಿ ವರ್ಷವೂ ಉಸುಕು ತೆಗೆಯಲು ಅನುಮತಿ ನೀಡಲಾಗುತ್ತಿತ್ತು. ಹಲವು ವರ್ಷಗಳಿಂದ ಪರವಾನಗಿ ಪಡೆದು ಉಸುಕು ತೆಗೆಯಲು ಅವಕಾಶ ನೀಡಲಾಗುತ್ತಿತ್ತು. ಆದ್ರೆ ಕಳೆದ ಕೆಲ ತಿಂಗಳಿನಿಂದ ಹಸಿರು ಪೀಠದಲ್ಲಿ ಪ್ರಕರಣ ಇದ್ದಿದ್ರಿಂದ ಉಸುಕು ತೆಗೆಯಲು ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಹೀಗಾಗಿ ಉಸುಕಿನ ಅಭಾವ ಉಂಟಾಗಿದೆ. ಬಹಳಷ್ಟು ಬೇಗ ಕೋರ್ಟ್ನಲ್ಲಿ ಅದನ್ನು ಬೇಗ ಆಗುವಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಈಗ ಮೀಟಿಂಗ್ ಸಹ ಆಗಲಿಕ್ಕಿದೆ. ಮೀಟಿಂಗ್ನಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಸಹ ನಾವು ಇಟ್ಕೊಂಡು DC ಅವರಿಂದ ಈ ಪ್ರಸ್ತಾವನೆ ಇಟ್ಕೊಂಡು ಅದಕ್ಕೆ ನಾವು ಆದಷ್ಟು ಜನರಿಗೆ ಬೇಗ ಏನು ಉಸುಕು ಸಿಗುವಂಥದ್ದು ಕೆಲಸವನ್ನು ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇನ್ನು ಕಟ್ಟಡ ಕಾಮಗಾರಿಗಳು ಸಹ ಆಮೆಗತಿಯಲ್ಲಿ ನಡೆಯುತ್ತಿದೆ. ಮಳೆಗಾಲಕ್ಕೂ ಮುನ್ನ ಕಾಮಗಾರಿ ಮುಗಿಸಬೇಕೆಂದುಕೊಂಡಿದ್ದ ಗುತ್ತಿಗೆದಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ತಿಂಗಳಿಂದ ಮರಳಿನ ಅಭಾವ ಹೆಚ್ಚಾಗಿದೆ. ಸಮರ್ಪಕವಾದಂತಹ ಮರಳು ಸಿಗದೆ ಮನೆ ನಿರ್ಮಾಣ ಕಾಮಗಾರಿ ಕೂಡ ಸ್ಥಗಿತಗೊಂಡಿದೆ. ಇತ್ತ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನ ನೀಡಿದರೂ ಕೂಡ ಡೋಂಟ್ ಕೇರ್ ಅಂತ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ಒಂದು ಕಡೆ ಅರೆಬರೆ ಕಾಮಗಾರಿಯಿಂದ ಕಾಣಿಸುತ್ತಿರುವ ಕಟ್ಟಡಗಳು, ಇನ್ನೊಂದೆಡೆ ನದಿಯಲ್ಲಿ ಲಂಗರು ಹಾಕಿ ನಿಂತಿರುವ ದೋಣಿಗಳು, ಮರಳು ಇಲ್ಲದೆ ಕಂಗಾಲಾಗಿರುವ ಜನರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದ ದೃಶ್ಯ. ಮರಳಿನ ಅಭಾವ, ಮನೆ ಕೆಲಸವೂ ಸ್ಥಗಿತ. ಮನವಿಗೂ ಸರ್ಕಾರದಿಂದ ಡೋಂಟ್ ಕೇರ್. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ತಿಂಗಳಿನಿಂದ ಮರಳಿನ ಅಭಾವ ಉಂಟಾಗಿದೆ. ಸಮರ್ಪಕವಾದ ಉಸುಕು ಸಿಗದೆ ಇರೋದ್ರಿಂದ ಜನಸಾಮಾನ್ಯರ ಮನೆ ಕೆಲಸವು ಸ್ಥಗಿತಗೊಂಡು ನಿಂತಿವೆ. ಅಲ್ಲದೆ ಪಟ್ಟಣದ ಪ್ರದೇಶಗಳಲ್ಲಿ 10 ಬಹುಮಹಡಿ ಕಟ್ಟಡಗಳು ಉಸುಕಿಲ್ಲದೆ ಕಾಮಗಾರಿ ನಿಂತು ಹೋಗಿವೆ. ಹೀಗಾಗಿ ಇಲ್ಲಿನ ಗುತ್ತಿಗೆದಾರರು ಪರದಾಡುವಂತಾಗಿದೆ. ಬಹಳಷ್ಟು ಕಷ್ಟ ಇದೆ. ಯಾಕಂದರೆ ಇಲ್ಲಿ ಅಪಾರ್ಟ್ಮೆಂಟ್ಗಳು ಅರ್ಧಕ್ಕೆ ನಿಂತಿದೆ, ಗುತ್ತಿಗೆದಾರ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತಿದೆ. ಇದರಿಂದ ಗುತ್ತಿಗೆದಾರರಿಗೆ ಅವರಿಗೆ ಟೈಮ್ ಎಕ್ಸ್ಟೆನ್ಷನ್ ಕೂಡ ಸಿಗ್ತಾ ಇಲ್ಲ ಈ ರತಿಯಿಂದ. ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಇದ್ರ ಬಗ್ಗೆ ಎಷ್ಟೇ ಪತ್ರಿಕೆಯಲ್ಲೇ ಬಂದರೂ ಕೂಡ ಬೇಜವಾಬ್ದಾರಿಯಿಂದ ಸರ್ಕಾರ ವರ್ತಿಸ್ತಾ ಇದೆ. ಸರ್ಕಾರ ಬಳಿಯಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿ ಕಳಿಸಿಕೊಟ್ಟಿದ್ದಾರೆ. ಎಲ್ಲ ಮಾಡಿದರೂ ಕೂಡ ಇದಕ್ಕೆ ಒಂದು ಇತ್ಯರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಾವೆಲ್ಲ ಗುತ್ತಿಗೆದಾರರು ಮತ್ತು ಬಾಕಿದ ಸಾರ್ವಜನಿಕರೆಲ್ಲ ಸೇರಿ ಇದಕ್ಕೆ ಒಂದು ಉಗ್ರವಾದ ಹೋರಾಟ ಮಾಡಬೇಕು. ಇಲ್ಲಾಂದರೆ ಸರ್ಕಾರ ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಒಳ್ಳೆಯ ನಿರ್ಣಯನ ಪಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳಿಗೆ ಕೊರತೆ ಇಲ್ಲ. ಕಾರವಾರದ ಕಾಳಿ, ಅಂಕೋಲದ ಗಂಗಾವಳಿ, ಕುಮುಟದ ಅಘನಾಶಿನಿ, ಹೊನ್ನಾವರದ ಶರಾವತಿ ನದಿಗಳಿವೆ. ಈ ನದಿಗಳಿಂದ ಪ್ರತಿ ವರ್ಷವೂ ಉಸುಕು ತೆಗೆಯಲು ಅನುಮತಿ ನೀಡಲಾಗುತ್ತಿತ್ತು. ಹಲವು ವರ್ಷಗಳಿಂದ ಪರವಾನಗಿ ಪಡೆದು ಉಸುಕು ತೆಗೆಯಲು ಅವಕಾಶ ನೀಡಲಾಗುತ್ತಿತ್ತು. ಆದ್ರೆ ಕಳೆದ ಕೆಲ ತಿಂಗಳಿನಿಂದ ಹಸಿರು ಪೀಠದಲ್ಲಿ ಪ್ರಕರಣ ಇದ್ದಿದ್ರಿಂದ ಉಸುಕು ತೆಗೆಯಲು ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಹೀಗಾಗಿ ಉಸುಕಿನ ಅಭಾವ ಉಂಟಾಗಿದೆ. ಬಹಳಷ್ಟು ಬೇಗ ಕೋರ್ಟ್ನಲ್ಲಿ ಅದನ್ನು ಬೇಗ ಆಗುವಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಈಗ ಮೀಟಿಂಗ್ ಸಹ ಆಗಲಿಕ್ಕಿದೆ. ಮೀಟಿಂಗ್ನಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಸಹ ನಾವು ಇಟ್ಕೊಂಡು DC ಅವರಿಂದ ಈ ಪ್ರಸ್ತಾವನೆ ಇಟ್ಕೊಂಡು ಅದಕ್ಕೆ ನಾವು ಆದಷ್ಟು ಜನರಿಗೆ ಬೇಗ ಏನು ಉಸುಕು ಸಿಗುವಂಥದ್ದು ಕೆಲಸವನ್ನು ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇನ್ನು ಕಟ್ಟಡ ಕಾಮಗಾರಿಗಳು ಸಹ ಆಮೆಗತಿಯಲ್ಲಿ ನಡೆಯುತ್ತಿದೆ. ಮಳೆಗಾಲಕ್ಕೂ ಮುನ್ನ ಕಾಮಗಾರಿ ಮುಗಿಸಬೇಕೆಂದುಕೊಂಡಿದ್ದ ಗುತ್ತಿಗೆದಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.